So, good morning, students. Good morning. So, next we have to solve the next problems. So, what we have? Sin 2x plus 2 sin 4x plus sin 6x. So, what we needed? 4 cos square x into sin raised to 4x. So, be careful. So, about the trigonometric function. We know already how to express, that is sum into product, product into sum. So ನಮಗೆ ಆಲ್ರೆಡಿ ಗೊತ್ತದಾವ್ರಿ ಸಮ್ ಇದ್ದದನ್ನ ಪ್ರಾಡಕ್ಟ್ ನಾಗ ಹೆಂಗ್ ಬರಿಬಹುದು, ಪ್ರಾಡಕ್ಟ್ ಇದ್ದದನ್ನ ಸಮ್ ದಾಗ ಬರಿಬೇಕು. ಎರಡು ಕೋಎಫಿಷಿಯಂಟ್ ಏನು ಇಲ್ರಿ, ನೀವು ನೋಡ್ರಿ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಅಬ್ಸರ್ವ್ ದಟ್ ಇಸ್ sin a plus cos b, sin a sin b, sin a sin b, sin a sin b ಇದು ಅಂದ್ರೆ ಏನಾಗುತ್ತೆ? sin a sin b is equal to 2 times of sin a plus b divided by 2. ಹೌದ್ರಿ, a ಸಮ್ ಇದ್ದದನ್ನ ಪ್ರಾಡಕ್ಟ್ ಬರೀಬೇಕು. a plus b divided by 2 sin a plus b divided by 2 into cos a minus b divided by 2. ಇಲ್ಲಿ ಮೈನಸ್ ಇತ್ತಂದ್ರೆ ಫಸ್ಟ್ ಕಾಸ್ ಬರ್ತೈತ್ರಿ, ಆಮೇಲೆ ಸೈನ್. ಎರಡು ಕಾಸ್ ಇತ್ತು ಅಂದ್ರೆ ಇಲ್ಲಿ ಎರಡು ಕಾಸ್ ಬಂದಿರ್ತಾವ, ಲಕ್ಷ. ಇಲ್ಲಿ ಏನೈತ್ರಿ? ಸೈನ್ ಎ ಪ್ಲಸ್ ಸೈನ್ ಬಿ ಐತಿ. ಸೈನ್ ಎ ಸೈನ್ ಬಿ ಅಂದ್ರೆ ಕೋಎಫಿಷಿಯಂಟ್ ಏನಿದೆ ಅಂದ್ರ ಇದನ್ನ ಯೂಸ್ ಮಾಡಂಗಿಲ್ರಿ. ಸೊ ಇನ್ನು ಉಳ್ಕೋದು ಮೂರ್ ಅದಾವ, ಮೂರಾಗ ಎರಡು ಕಾಂಬಿನೇಷನ್ ಮಾಡೋಣ. ಫಸ್ಟ್ ಇಟ್ ಇಂಪ್ಲೈಸ್ ದಟ್ sin 6x plus sin 2x is equal to sin 2x plus 2 sin raised to 4x. sin raised to 4x ಅರೇಂಜ್ಮೆಂಟ್ ಮಾಡಿದ್ರೆ ಇದನ್ನ LHS ಅಂತ ಹೇಳ್ತೇವ್ರಿ. ನಾವು ಈಗ ತೋರಿಸಬೇಕಾಗಿದ್ದು RHS. ಸೊ ಇಲ್ಲಿ ಅರೇಂಜ್ಮೆಂಟ್ ನೋಡ್ರಿ, ನಾವು ಹೆಂಗ್ ಮಾಡೀವಿ? ಈ 2 sin 4x 2 ಕೋಎಫಿಷಿಯಂಟ್ ಯಾವ್ದು ಇಲ್ಲಿ ಕೋಎಫಿಷಿಯಂಟ್ 2 ಇದ್ದದ್ದು ಬಿಟ್ಬಿಡ್ಬೋದು. ಸೊ ನಾವು ಎಟ್ ಎ ಟೈಮ್ ಎರಡೇ ಅರೇಂಜ್ ಮಾಡ್ತೀವಿ. sin a plus b ಫಾರ್ಮುಲಾ ಯೂಸ್ ಮಾಡಿ ಏನಾಗುತ್ತೆ? sin a sin b ಅಂದ್ರೆ 2 times of sin a plus b and 6 plus 2 8x divided by 2 into cos 6x plus 2x 6x minus 2x 6x minus 2x ಅಂದ್ರೆ 4x divided by 2 plus 2 sin 4x ಅಂದ್ರೆ 2 sin 4x. ಇದೇನಂದ್ರೆ 2 1 2 4 2 1 2 2. So 2 sin 4x ಕಾಮನ್ ಆಗುತ್ತೆ. 2 sin 4x into cos 2x plus 2 sin 4x. ಏನ್ ಕಾಮನ್ ಆಯ್ತು ನೋಡ್ರಿ? 2 sin 4x ಕಾಮನ್ ಆಯ್ತು is equal to 2 sin 4x ಕಾಮನ್ ಆಯ್ತಂದ್ರೆ ಏನು ಉಳಿತ್ರಿ? ಸೊ cos 2x plus 1 ಉಳಿತು. ಸೊ ನಮಗೆ ಆಲ್ರೆಡಿ ಐಡೆಂಟಿಟಿ ಒಳಗೆ ನಿಮಗೆ ಫಾರ್ಮುಲಾ ಬರ್ಸಿದ್ರಿ. ಸೊ ದಟ್ ಈಸ್ cos 2x ಅಂದ್ರೆ cos 2x is equal to 2 cos square x minus 1. ಈ 1 ಈ ಕಡೆ ತಗೊಂಡ್ರೆ ಪ್ಲಸ್ 1 ಆಯ್ತು ಡಿವೈಡೆಡ್ ಬೈ ಅಂದ್ರೆ 2 cos square x is equal to 1 cos 2x plus 1 ಅಂದ್ರೆ cos 2x plus 1 ಅಂದ್ರೆ ಏನ್ರಿ? 2 cos square x. cos 2x plus 1 is 2 cos square x. Substitute ಮಾಡ್ರಿ, that is equal to 2 times of sin 4x into, so that is 2 cos square x. 2 cos 2 into 2, that is equal to 4 cos square x first ಬರೀತೀನಿ into sin 4x. So whether we got our RHS? So we got the RHS. RHS ಏನ್ ಬಂತು ನೋಡ್ರಿ? 4 cos square x sin 4x. So ನೋಡ್ರಿ ಇಲ್ಲಿ ಮೇನ್
ಅದರ ಪ್ರಕಾರ ಯಾವ ಫಾರ್ಮುಲಾ ಸೂಟೇಬಲ್ ಆಗುತ್ತೆ, ಸೊ ಯಾವ ಪ್ರಾಬ್ಲಮ್ ಯಾವ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ಫಾರ್ಮುಲಾ ಯೂಸ್ ಗೊತ್ತಿದ್ವು ಅಂದ್ರೆ ಆಟೋಮೆಟಿಕ್ ಆಗಿ ನಿಮಗೇನು ಗೊತ್ತಾಗತ್ರಿ, ಯಾವ ಫಾರ್ಮುಲಾ ಯಾವ ಪ್ರಾಬ್ಲಮ್ ಯೂಸ್ ಮಾಡ್ಬೇಕು ಅನ್ನೋದು ಈಸಿಯಾಗಿ ಅನಲೈಸ್ ಮಾಡ್ಕೋಕಾಗತ್ರಿ. ಬಟ್ ಫಾರ್ಮುಲಾಗಳು ಬೇಕ್ರಿ ಇಲ್ಲಿ. ಸೊ ಯಾವ ಸಿಚುವೇಶನ್ದಾಗ ಯಾವ ತರ ಮಾಡಿಫೈ ಮಾಡ್ಕೋಬೇಕಾಗತ್ತ ಫಾರ್ಮುಲಾ ಅನ್ನೋದು ನೀವು ನೋಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ಅನದರ್ ಪ್ರಾಬ್ಲಮ್. ಮತ್ತೊಂದು ಪ್ರಾಬ್ಲಮ್ ತಗೊಂಡ್ರಿ. Next, so that is cot 4x into sin 5x plus sin 3x is equal to cot x into sin 5x minus sin 3x. Sin 3x. So what we have to do means, so here we have, that is the given problem is like this. So ನಾವು ಏನು ಮಾಡಬಹುದು, ಇದಕ್ಕೊಂದು ಸ್ವಲ್ಪ ಸಿಂಪ್ಲಿಫೈಡ್ ಫಾರ್ಮುಲಾ ಏನು ಮಾಡ್ಕೋಬೇಕು, ಏನು ಮಾಡ್ಕೊಳ್ಳೋದ್ರಿ ಅಂದ್ರೆ, ಸೊ ಲೆಟ್ ವಿ ಸಿಂಪ್ಲಿಫೈ. ಇದನ್ನ ಏನು ಮಾಡೋದ್ರಿ, ಸಿಂಪ್ಲಿಫೈ ಮಾಡೋದ್ರಿ. ಸಿಂಪ್ಲಿಫೈ ಮಾಡ್ಕೇಶಿ ಸೊ ಇದನ್ನ ತೋರಿಸೋ ಬದಲಿನ ನಾ ಏನ್ ಮಾಡ್ತೇನೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ a ಇಂಟು ಬಿ ಇಸ್ ಈಕ್ವಲ್ ಟು ಸಿ ಇಂಟು ಡಿ ಇವೆರಡು ಈಕ್ವಲ್, ಹೌದ್ರಿ. a ಇಂಟು ಬಿ ಇಸ್ ಈಕ್ವಲ್ ಟು ಸಿ ಇಂಟು ಡಿ ಈಕ್ವಲ್. ನೀವು ಇನ್ನೊಂದು ಏನ್ ಹೇಳ್ಬೋದು, a ಬೈ ಸಿ ಇಸ್ ಈಕ್ವಲ್ ಟು ಡಿ ಬೈ ಡಿ ಅಂತ ಹೇಳ್ಬೋದು. ಸೊ ನೀವು ಇದನ್ನ ಈಕ್ವಲ್ ತೋರಿಸೋ ಬದಲಿನ ನೀವು a by c equal to d by b ಅಂತ ಈಕ್ವಲ್ ತೋರಿಸಿದ್ರಿ ಅಂದ್ರೆ, ಇವೆರಡು ಈಕ್ವಲ್ ಅದಾವ ಅಂತ ತೋರಿಸಿದ್ರಿ ಅಂದ್ರೆ, ಇಟ್ ಇಂಪ್ಲೈಸ್ ದಟ್ ಇದು ಏನ್ ಹೇಳ್ತೈತ್ರಿ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅನ್ನೋದ್ರಿ. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ. ಸೊ ಇದನ್ನ ಡೈರೆಕ್ಟ್ ಆಗಿ ತೋರಿಸೋ ಬದಲಿನ ನಾವು ಈ ರೇಷಿಯೋ ಈಕ್ವಲ್ ಅದಾವ ಅಂತ ತೋರಿಸಿದೇವಿ ಅಂದ್ರೆ, ಇಟ್ ಇಂಪ್ಲೈಸ್ ದಟ್ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅನ್ನೋದ್ರಿ. ಎ ಬಿ ಇಸ್ ಈಕ್ವಲ್ ಟು ಸಿ. ಸೊ ನಾ ಈ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಇವು ಎರಡು ಈಕ್ವಲ್ ಅದಾವ ಅಂತ ತೋರಿಸ್ತೀನಿ ನೋಡ್ರಿ. ಫಾರ್ ದಟ್, ಸೊ ವಾಟ್ ಐ ವಿಲ್ ಡೂ ಮೀನ್ಸ್, ಇಟ್ ಇಂಪ್ಲೈಸ್ ದಟ್ ಐ ವಿಲ್ ಟೇಕ್ ದಿ ಪ್ರಾಬ್ಲಮ್. ಸೊ ಏನೈತಿ, cot x ನ ಈ ಕಡೆ ತಗೊಂಡ್ಬಿಡ್ತೀನಿ. ದಟ್ ಈಸ್ cot 4x ಡಿವೈಡೆಡ್ ಬೈ cot x ತಳಗ ಬಂದ್ರೆ ಈಸ್ ಈಕ್ವಲ್ ಟು ಇದು ಅದ್ರ ತಳಗ ಹೋಗುತ್ತೆ. ದಟ್ ಈಸ್ sin 5x minus sin 3x divided by sin 5x plus sin 3x. ಹೌದ್ರಿ. ಸೊ ಈಗ ರೇಷಿಯೋ ತಗೊಂಡಿದ್ವಿ. ಸೊ ನಾ ಇದನ್ನ ಈಕ್ವಲ್ ತೋರಿಸ್ಬೇಕಾಗೈತ್ರಿ. ಸೊ ಬೆಸ್ಟ್ ಅಂದ್ರೆ ನಾ ಈಗ ಏನ್ ತೋರಿಸ್ತೀನಿ, ಈ ರೇಷಿಯೋ ಈಕ್ವಲ್ ಇದ್ದು ಅಂದ್ರೆ ಆಟೋಮೆಟಿಕ್ಲಿ ಅವು ಈಕ್ವಲ್ ಆಗ. ಸೊ ಲೆಟ್ ಮಿ ಟೇಕ್ ದಟ್ ದಿಸ್ ಸೈಡ್. ಈ ಸೈಡ್ ಇದಕ್ಕೆ ಈಕ್ವಲ್ ಐತಿ ಅಂತ ತೋರಿಸ್ ಅಂದ್ರೆ ಇದ್ರಂಗ ತೋರಿಸ್ಬೋದು ನಾನು. ಸೊ ಲೆಟ್ ಐ ಟೇಕ್ ದಿಸ್. ಸೊ ಇಟ್ ಇಂಪ್ಲೈಸ್ ದಟ್ RHS ತೋರಿಸ್ತೀವಿ. RHS is equal to what we have, that is the sin 5x minus sin 3x divided by sin 5x plus sin 3x. ಈಗ ಏನ್ ಮಾಡಬೇಕು, ಐತಿ ಬರದೇವಿ RHS ತಗೊಂಡು. ಸೊ ಇಲ್ಲಿ ಏನೈತಿ, cot ಅಂದ್ರೆ ಸಿಂಗಲ್ ಫಂಕ್ಷನ್. ಇಲ್ಲಿ ಏನೈತಿ, ಸಮ್ ಐತಿ. ಅಂದ್ರೆ ಇದು ಏನ್ ಐಡಿಯಾ ಹೇಳ್ತೈತಿ ಅಂದ್ರೆ, ಸಮ್ ಇದ್ದದನ್ನ ಪ್ರಾಡಕ್ಟ್ ನ್ಯಾಗ ಬರೀರಿ ಅಂದ್ರೆ ನಿಮ್ಗೆ ಇದು ಬರ್ತೈತಿ. ಇಲ್ಲಿ ಕಂದ್ರೆ ಸೊ ನಮಗೆ ಆಲ್ರೆಡಿ ಸಮ್ ಇಂಟು ಪ್ರಾಡಕ್ಟ್ ರೂಲ್ ಗೊತ್ತೈತಿ. sin A plus sin B is equal to 2 times of sin A plus B divided by 2 into cos A minus B divided by 2. ಹೌದ್ರಿ.
in sin A minus sin B is equal to 2 times of cos A plus B divided by 2 into cos sin A minus B divided by 2 sin A minus B divided by 2 A minus B divided by 2. So let me use that formula is equal to sin 5x 2 times of 5 under A 3 under B. So 5 plus 3 that is first ಏನೈತಿ minus 8 ಅಂದ್ರೆ first cos ಬರ್ತದೆ cos 5 plus 3 ಎಷ್ಟು 8 5 plus 3 8 8x divided by 2 into sin 5 minus 3 ಅಂದ್ರೆ 2 5 minus 3 ಅಂದ್ರೆ 2 divided by 2 2x divided by 2 whole divided by. So ಇಲ್ಲಿ ಏನಾಯ್ತು 5 plus 3 8 first ಏನಾಯ್ತು plus ಅಂದ್ರೆ 2 times of sin first ಬರ್ತದೆ sin 8x divided by 2 into cos 2x divided by 2 ಆಗುತ್ತದೆ 5x minus 3 ಅಂದ್ರೆ a minus b divided by 2 a ಅಂದ್ರೆ 5x ಅಂದ್ರೆ b ಅಂದ್ರೆ 3x ಅಂದ್ರೆ 5 minus 3 ಅಂದ್ರೆ ಎಷ್ಟು 2x divided by 2 ಎಷ್ಟಾಗುತ್ತೆ ನೋಡ್ರಿ ಈ 2 ಹೋಯ್ತು ಇನ್ 8 so 2 1s 2 2s 2 1s 2 1s 2 4s is 4s 2 to get cancelled that is cos 4x into sin x divided by sin 4x into ಏನ್ರಿ so that is cos x. So ನಮಗೆ already reciprocal relations ಗೊತ್ತದಾವ್ರಿ so let me use that. ಏನಾಗುತ್ತೆ ಹೇಳ್ರಿ RHS is equal to cos 4x divided by sin 4x ಇದನ್ನ reciprocal ಮಾಡ್ರಿ ಏನಾಗುತ್ತೆ cos 4x divided by sin 4x whole divided by cos x divided by ಏನಾಗುತ್ತೆ sin x ಆಗುತ್ತೆ sin x ಇದನ್ನ reciprocal ಮಾಡಿ cos 4x divided by sin 4x ಅಂದ್ರೆ cot 4x so divided by cot x so that we got the LHS so is equal to LHS so this completes the problem so ನೀವು ಹಂಗ ಇಟ್ಟು ಮಾಡಕ್ ಬರುದಿಲ್ಲ ಅಂತಲ್ಲ ಸೊ ಡಿಫಿಕಲ್ಟ್ ಆಗುತ್ತೆ ಅವಾಗ ಏನ್ ಮಾಡ್ಬೇಕು LHS ತಗೋಬೇಕು ಸಾಲ್ವ್ ಮಾಡಬೇಕು RHS ತಗೋಬೇಕು ಸಾಲ್ವ್ ಮಾಡಬೇಕು ಅವಾಗ ಎರಡು ಸೇಮ್ ಬಂದಾವೋ ಇಲ್ಲೋ ನೋಡ್ಕೋಬೇಕು ಬಟ್ ಇಲ್ಲಿ ಏನ್ ಮಾಡ್ಬೇಕ್ರಿ ನಮ್ಗೆ ರೇಷಿಯೋ ಟೆಸ್ಟ್ ಗೊತ್ತೈತ್ರಿ we know the ratio test if a by c is equal to d by b it means ab is equal to cd vice versa ಎರಡು vice versa so that with the help of that ratio test we have find out the so next we move to that is the next problem. Cos 9x cos 5x divided by sin 17x minus sin 3x is equal to minus sin 2x divided by cos 10x ನೋಡ್ರಿ ಇವು ಹೆಂಗದವ್ರಿ ಸಮ್ ಆರ್ ಡಿಫರೆನ್ಸ್ ರೂಲ್ ಬಟ್ ಇಲ್ಲಿ ಬೇಕಾಗಿರೋದು ಸಿಂಗಲ್ ಫಂಕ್ಷನ್ ಅಂದ್ರೆ ಏನ್ ಮಾಡ್ಬೇಕ್ರಿ ಇದನ್ನ
ಸಮ್ ಇದ್ದದನ್ನ ಪ್ರಾಡಕ್ಟ್ ನ್ಯಾಗ ಬರೀಬೇಕು. ಎರಡು ಏನದಾವು? ಎರಡು ಸೈನ್ ಮೈನಸ್ ಕಾಸ್. ನಮ್ಗೆ ಆಲ್ರೆಡಿ ಗೊತ್ತೈತಿ ಕಾಸ್ ಎ ಮೈನಸ್ ಕಾಸ್ ಬಿ ಅಂದ್ರ ಕಾಸ್ ಎ ಮೈನಸ್ ಕಾಸ್ ಬಿ ಅಂದ್ರ ಮೈನಸ್ 2 ಟೈಮ್ಸ್ ಆಫ್ ಸೈನ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಂಟು ಸೈನ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2 ಎ ಬೈ 2. ನಮ್ಗೆ ಆಲ್ರೆಡಿ ಗೊತ್ತದ. ಇದು ಏನ್ರಿ? ಇನ್ನ ಸೈನ್ ಎ ಮೈನಸ್ ಸೈನ್ ಬಿ ಅಂದ್ರ ಸೈನ್ ಎ ಮೈನಸ್ ಸೈನ್ ಬಿ ಅಂದ್ರ 2 ಟೈಮ್ಸ್ ಆಫ್ ದಟ್ ಈಸ್ ಫಸ್ಟ್ ಕಾಸ್ ಬರ್ತದೆ, ನಡುವಕ್ಕೆ ಮೈನಸ್ ಇದ್ರೆ ಫಸ್ಟ್ ಕಾಸ್ ಬರ್ತದೆ, ಕಾಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಂಟು ಸೈನ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2. ಈ ಫಾರ್ಮುಲಾಗಳು ಯೂಸ್ ಮಾಡಬೇಕಾಗುತ್ತೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ಇದನ್ನ ತೋರಿಸಬೇಕು. ಫಸ್ಟ್ ನಾವು ಏನು ಮಾಡೋದ್ರಿ? LHS ತಗೊಳ್ಳೋದ್ರಿ. ಸೊ ಥರ್ಡ್ ಪ್ರಾಬ್ಲಮ್ ಟುಡೇ. ಸೊ LHS is equal to LHS ಏನಿದೆ? That is cos 9x minus cos 5x divided by cos sin 17x minus sin 3x. Sin 3x. Difference into product ನ್ಯಾಗ ಇರಬೇಕಂದ್ರೆ minus 2 times of sin. ಎಷ್ಟಾಯ್ತು? 9 plus 5 14 by 2. 9 plus 5 ಅಂದ್ರೆ 14. 14 by 2 ಅಂದ್ರೆ a plus b divided by 2 into sin a minus b divided 9 minus 5. 9 minus 5 ಅಂದ್ರೆ 4. 4 by 2. 4 by 2. 4x divided by 2. Next, whole divided by ಏನೈತಿ? So that is 2 times of cos. 2 times of cos ಏನಾಗುತ್ತೆ? 17 plus 17 minus 3. 17 plus 3 cos first cos ಬರ್ತೈತಿ ಯಾಕಂದ್ರೆ ಮೈನಸ್ ಐತಿ. 17 plus 3 that is 20x. 20x divided by 2 into that is sin 17 minus 3. 17 minus 3. 17 ದೊಳಗೆ 3 ಹೋಯ್ತು ಅಂದ್ರೆ ಎಷ್ಟು? 17 ದೊಳಗೆ 3 ಹೋಯ್ತು ಅಂದ್ರೆ ಎಷ್ಟಾಗುತ್ತೆ? 17 ದೊಳಗೆ 3 ಹೋಯ್ತು ಅಂದ್ರೆ 14. 14x divided by 2. 14x by 2. ಏನಾಗುತ್ತೆ? e2 by 3. 2 1s are 2 7s are 2 1s are 2 2s are 2 1s are 2 10s are 2 1s are 2 7s are ಏನು ಉಳಿತ್ರಿ? minus sin 7x into sin 2x divided by cos 10x into sin 7x. ಏನು ಕ್ಯಾನ್ಸಲ್ ಆಗುತ್ತೆ? sin 7x ಕ್ಯಾನ್ಸಲ್ ಆಯ್ತು. ಏನು ಉಳಿತ್ರಿ? ದಟ್ ಈಸ್ ಈಕ್ವಲ್ ಟು ಮೈನಸ್ sin 2x divided by cos 10x minus sin 2x divided by sin. So whether we got RHS? So we got the RHS. This completes the problem. ಸೊ ನಿಮಗೆ ಈ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ರಿ, ಬಟ್ ಯಾವ್ದು ಪ್ರಾಬ್ಲಮ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದು ಐಡೆಂಟಿಫೈ ಗೊತ್ತಾಯ್ತು ಅಂದ್ರೆ ಇದ್ರಾಗ ಏನು ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ ನಮಗೆ ಯಾವ ಪ್ರಾಬ್ಲಮ್ ಹೆಂಗ್ ಯೂಸ್ ಮಾಡ್ಕೋಬೇಕು ಫಾರ್ಮುಲಾಗಳನ್ನ ನಾವು ಗೊತ್ತಿರ್ಬೇಕ್ರಿ. ಸೊ ನೆಕ್ಸ್ಟ್ problem. So that is sin 5x plus sin 3x divided by fourth problem cos 5x plus cos 3x is equal to ಏನು ತೋರಿಸಬೇಕಾಗೈತ್ರಿ ನಾವು tan 4x
ಹೆಂಗ ಅದ ನೋಡಿ ಸಮ್ ಅದ ಇದನ್ನು ಸಮ್ ಇದ್ದದನ್ನ ಪ್ರಾಡಕ್ಟ್ ನ್ಯಾಗ ಬರೀಬೇಕು ಸಮ್ ಇದ್ದದನ್ನ ಏನ್ ಮಾಡ್ಬೇಕ್ರಿ ಪ್ರಾಡಕ್ಟ್ ನ್ಯಾಗ ಬರೀಬೇಕು ನೋಡ್ರಿ sin a plus sin b ಏನ್ರಿ ಫಾರ್ಮುಲಾ is equal to 2 times of sin a plus b divided by 2 a plus b divided by 2 into cos a minus b divided by 2 next ಏನ್ರಿ cos a plus b cos a plus cos b cos a plus cos b is equal to ಏನ್ರಿ 2 times of cos a plus b divided by 2 into cos a minus b divided by a minus b divided by 2 ಹಾಕ್ರಿ is equal to ಏನಾಗುತ್ತೆ 2 times of 5 plus 3 5 a ಅಂದ್ರೆ 5x b ಅಂದ್ರೆ 3x ಅಂದ್ರೆ sin 5 plus 3 ಅಂದ್ರೆ 8x divided by 2 into cos 5 minus 3 ಅಂದ್ರೆ ಎಷ್ಟು so 5 minus 3 is 2x divided by 2 whole divided by ಇದೇನ್ರಿ so that is 2 times of ಎರಡು cos ಬರೋ ಏನು ಬಂದಿದೆ cos a 5x plus 3x 5 plus 3 8x divided by 2 into cos 5x minus 2 that is 2x divided by 2 where is it 2 ones e 2 into by 3 2 ones are 2 fours are 2 get cancelled 2 fours are 2 get cancelled y 3 ಏನು ಉಳಿತ್ರಿ is equal to ಎಷ್ಟಾಯ್ತು so that is sin 4x divided by cos 4x sin 4x divided by cos 4x sin by cos ಅಂದ್ರೆ ಎಷ್ಟು that is tan 4x ಮುಗಿತ್ರಿ ಆನ್ಸರ್ tan 4x so ನೋಡ್ರಿ ಈ ಫಾರ್ಮುಲಾಗಳು ಗೊತ್ತಿತ್ತು ಅಂದ್ರೆ ಮಾತ್ರ ಬರೆಯಕ್ಕೆ ಬರ್ತದೆ if you know the formula then we can easily solve this otherwise it is very difficult to solve and get the solution what we needed I think so next we move to that is the another problem fifth one so that is sin x minus sin y divided by cos x plus cos y is equal to what we have to show that is tan x minus y divided by tan x minus y divided by 2 tan x minus y divided by 2 ನೋಡ್ರಿ ಸೇಮ್ ಇಲ್ಲಿ ನಾಲ್ಕು ಫಾರ್ಮುಲಾ ಮೇಲೆ ಪ್ರಾಬ್ಲಮ್ ಇದೆ ಸೊ ಲೆಟ್ ಮಿ ಟೇಕ್ ದಟ್ ಈಸ್ LHS ತಗೊಳ್ಳೋಣ್ರಿ ಏನೈತ್ರಿ sin x minus sin y ಅಂದ್ರೆ a minus b sin a minus sin b ಅಂದ್ರೆ 2 times of cos a plus b divided by 2 into sin a minus b divided by 2 apply ಮಾಡಿ that is 2 times of cos ಏನೈತಿ x plus y divided by 2 ಏನೈತಿ ಇದು into sin x minus y divided by 2 whole divided by cos x plus cos y ಅಂದ್ರೆ cos x plus cos y ಅಂದ್ರೆ cos a plus cos b ಅಂದ್ರೆ 2 times of cos a plus b divided by 2 into cos a minus b divided by 2 ಏನಂದ್ರೆ 2 times of cos a ಅಂದ್ರೆ x that is x plus y divided by 2 into cos x minus y divided by 2 e2 ಹೋಯ್ತ್ರಿ cos x plus ಇದು ಹೋಯ್ತ್ರಿ ಏನು ಉಳಿತ್ರಿ LHS is equal to sin by cos ಸೇಮ್ ಆಗುತ್ತೆ
ಅಂದ್ರೆ tan x minus y divided by 2. So this completes. It is equal to RHS. So this completes the problem. I think. So next, sixth one. Sixth one, sin x plus sin 3x divided by cos x plus cos 3x is equal to tan 2x is equal to tan. So ಇಲ್ಲಿ ಮತ್ತೆ ಏನು ಮಾಡ್ತೀವಿ, ಸಮ್ ಇದ್ದದನ್ನು ಪ್ರಾಡಕ್ಟ್ ನೇ ಬರೆಯಬೇಕು. ಸಮ್ ಇದ್ದದನ್ನು ಪ್ರಾಡಕ್ಟ್ ನೇ ಬರೆಯಕ್ಕೆ ಒಂದು ರೂಲ್ ಗೊತ್ತೈತಿ, sin a plus sin b. sin a plus b ಇತ್ತಂದ್ರೆ a, sin a plus sin b ಇತ್ತಂದ್ರೆ 2 times of first sin ಬರ್ತೈತಿ. sin a plus b divided by 2 into cos a minus b divided by 2. Next, cos a plus b, that is cos a plus cos b ಬೇಕಾಗಿರುತ್ತೆ. cos a plus cos b ಫಾರ್ಮುಲಾ ಏನ್ರಿ, 2 times of ಎರಡು cos a plus b divided by 2 into cos a minus b divided by 2. a minus b divided by 2, that is equal to ಹೇಳ್ರಿ 2 times of first 3 first ತಗೊಂಡ್ರಿ. So 3x plus x, sin 3x plus x, 3x plus x ಅಂದ್ರೆ ಎಷ್ಟಾಗುತ್ತೆ, 3x plus x 4x divided by 2 into cos 3x minus x, 3x minus x ಅಂದ್ರೆ 2x divided by 2, a plus b divided by 2, a minus b divided by 2 whole divided by. Next, similar 2 times. So that is cos, ಎರಡು cos ಬರೋದು ನಡುವೆ ಪ್ಲಸ್ ಇದ್ರೆ ಎರಡು cos ಬರೋದು, 2 times of cos a ಅಂದ್ರೆ 3x plus x 4x divided by 2, then cos 3x minus x, 3x minus x ಅಂದ್ರೆ 2x divided by 2. ಮುಗಿತು. 2 to get cancel, 2 1s are 2 2s are 2 1s are 2 2s are 2 2 get cancel. ಏನು ಉಳಿತು ಹೇಳ್ರಿ, sin 2x into cos x whole divided by cos 2x into sin into cos 2x into cos x. cos x get cancel, sin 2x by cos 2x, that is tan 2x. This completes the problem. I think. Next, we move to the another problem. Seventh one, sin x minus sin 3x divided by sin square x minus cos square x is equal to 2 sin x. Here you have to know already all the formula. Ella formula ಗೊತ್ತಿರಬೇಕು. First ಏನು ಮಾಡ್ತಿದ್ರಿ, ನಾವು ಮೈನಸ್ ಕಾಮನ್ ತಗೊಂಡಿದ್ವಿ, ಅದರ ತೊಡೋದು ಇದ್ದದ್ದು ನೆಗೆಟಿವ್ ಐತಿ, ಅದಕ್ಕೆ ಮೈನಸ್ ಕಾಮನ್ ತಗೊಂಡ್ರೆ ಅಂದ್ರೆ ಇದು ಮೈನಸ್, ಸೈನ್ ಇದ್ದದ್ದು ಮೈನಸ್ ಇದ್ದದ್ದು ಪ್ಲಸ್ ಆಯ್ತು. sin 3x
ಹೋಲ್ ಡಿವೈಡೆಡ್ ಬೈ ಇಲ್ಲಿ ಮೈನಸ್ ಕಾಮನ್ ತರ್ತಿದ್ರಿ ಯಾಕಂದ್ರೆ ನನಗೆ ಫಾರ್ಮುಲಾ ಅಪ್ಲಿಕೇಬಲ್ ಆಗುತ್ತೆ ದಟ್ ಈಸ್ cos ಸ್ಕ್ವೇರ್ x ಮೈನಸ್ sin ಸ್ಕ್ವೇರ್ x. ಸೊ ಈ ಎರಡಕ್ಕೂ ಫಾರ್ಮುಲಾ ಗೊತ್ತಲ್ಲ, ಸಮ್ ಇಂಟು ಡಿಫರೆನ್ಸ್ ಇಂಟು ಪ್ರಾಡಕ್ಟ್ ನೇ ಬರೀಬೇಕು ಯಾಕಂದ್ರೆ ಸಿಂಗಲ್ ಫಂಕ್ಷನ್. ಇದನ್ನು ಏನೈತ್ರಿ sin cos ಸ್ಕ್ವೇರ್ x ಮೈನಸ್ sin ಸ್ಕ್ವೇರ್ x ಫಾರ್ಮುಲಾ ಐತಿ ದಟ್ ಈಸ್ cos ಸ್ಕ್ವೇರ್ x ಮೈನಸ್ sin ಸ್ಕ್ವೇರ್ x is equal to ಮತ್ತು 1 ಅಂತ ಬರ್ದಿದೆ ಅಂದ್ರೆ ದಟ್ ಈಸ್ cos 2x. ಇನ್ನೊಂದು ಏನಂದ್ರೆ sin a ಮೈನಸ್ sin b ಫಾರ್ಮುಲಾ ಹಾಕೋದು. sin a ಮೈನಸ್ sin b ಅಂದ್ರೆ ಏನೈತಿ 2 ಟೈಮ್ಸ್ ಆಫ್ ಫಸ್ಟ್ cos ಬರ್ತೈತಿ ಯಾಕಂದ್ರೆ ನೆಗೆಟಿವ್ a ಪ್ಲಸ್ b ಡಿವೈಡೆಡ್ ಬೈ 2 ಇಂಟು sin a ಮೈನಸ್ b ಡಿವೈಡೆಡ್ ಬೈ 2 divided by 2 sin a minus b divided by 2 that is equal to ಹೇಳ್ರಿ minus minus ಐತ್ರಿ ಏನು ಉಳಿತ್ರಿ sin 3x that is 2 times of cos 3x plus x ಅಂದ್ರೆ ಎಷ್ಟು 4x divided by 2 ಆಗೋದು a plus b into sin 3x minus x a minus b 3x minus x ಅಂದ್ರೆ ಎಷ್ಟು 2x divided by 2 whole divided by cos 2x whole divided by cos 2x ಈ ಹೇಳಿ that is equal to 2 times of 2 ones are 2 5 ಹೌದ್ರಿ ಏನು ಉಳಿತ್ರಿ cos 2x into sin x divided by cos 2x. So cos 2x cancel ಆಯ್ತು ಉಳಿದಿದ್ದು ಏನ್ರಿ 2 sin x. So this completes the problem. Next we see the next classes.